ಹಾಯ್ ಹಲೋ ಫ್ರೆಂಡ್ಸ್, ಬೊಂಬೆಳಕು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಲ್ಲೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳ್ಕೊತೀನಿ. ನಾನಿವತ್ತು ಮಲ್ಲೇಶ್ವರಂ ಕಡೆ ಹೋಗಿದ್ದೆ. ಅದಕ್ಕೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಗಂಗಮ್ಮ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅನ್ನಿಸ್ತು. ತುಂಬ ನೆನೆ ಅನಿಸ್ತಾ ಇತ್ತು. ಸೊ ಅದಕ್ಕೆ ಇವತ್ತು ವಿಸಿಟ್ ಮಾಡಿದೆ. ಯಾಕೆಂದರೆ 2-3 ದಿನದಿಂದ ಕರಗ ಎಲ್ಲ ನಡೀತಿತ್ತು, ವಿಸಿಟ್ ಮಾಡೋಕ್ಕಾಗಿರಲಿಲ್ಲ. ಅಷ್ಟು ತುಂಬ ಕ್ರೌಡ್ ಇರುತ್ತೆ, ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಫ್ರೀ ಆಯಿತು. ಸೊ ಅದಕ್ಕೆ ಶುಕ್ರವಾರ ಆಗಿರೋದ್ರಿಂದ ದೇವಿ ದರ್ಶನ ಆದಂಗೂ ಆಗುತ್ತೆ ಅಂತ ವಿಸಿಟ್ ಮಾಡಿದೆ. ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರೋದು ಹಾಗೆ ಇತ್ತು, ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ದೇವಿನ 2 ಕಣ್ಣು ಸಾಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೇನೇನೆ ಇತ್ತು, ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದೆ. ಇದ್ರದ್ದು ಇತಿಹಾಸ ಬಂದು 900 ವರ್ಷದ ಹಳೆ ದೇವಸ್ಥಾನ ಇದು. ಆದರೆ ರಿನೋವೇಷನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಇದು ಮತ್ತು ಮಾರಮ್ಮನ ದೇವಸ್ಥಾನ ಎಲ್ಲನೂ ತುಂಬ ಪವರ್ಫುಲ್ ದೇವರುಗಳು. ನೀವು ಏನೇನೇನೇ ಬೇಡ್ಕೊಂಡು ಹೋದ್ರೂ ಲೈಕ್ ಮದುವೆ ಡಿಲೇ ಆಗ್ತಾ ಇರತ್ತಲ್ವ ಕೆಲವ್ರ ಮನೇಲಿ, ಆಮೇಲೆ ಮಕ್ಕಳು ಆಗ್ತಾ ಇರೋದಿಲ್ಲ, ಅದನ್ನೆಲ್ಲನೂ ನಿಂಬೆಹಣ್ಣಿನ ದೀಪ ಲೈಕ್ 9 ವಾರ ಆ ಥರದ್ದೆಲ್ಲ ಹಚ್ತಾ ಬಂದರೆ ನಿಮಗೆ ಮನೆಯಲ್ಲಿ ಬೇಗನೆ ಮದುವೆ ಆಗೋದು ಆ ಥರದ್ದೆಲ್ಲ ಇದೆ. ನೀವು ಅದನ್ನೆಲ್ಲ ಯಾವ ಥರ ಮಾಡಬೇಕು ಅಂತ ಪುರೋಹಿತರನ್ನ ಕೇಳಿದ್ರೆ ಅವರೇ ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಅದೂನು ಮತ್ತೆ ಇದೆ. ಮತ್ತು ಇಲ್ಲಿ ಶುಕ್ರವಾರ ದೇವಿ ಸಂಚಾರ ಮಾಡ್ತಾರೆ ಅಂತನೂ ಆಗಿನ ಕಾಲದಿಂದ ಇತಿಹಾಸ ಕೂಡ ಇದೆ. ಇದು ಅದಕ್ಕೋಸ್ಕರನೇ ಪ್ರಸಿದ್ಧಿಯಾಗಿದೆ. ಸೊ ಅದು ಇದಕ್ಕೆ ಹೋದರೆ ಏನೋ ಪಾಸಿಟಿವ್ ಫೀಲ್ ಅಂತಲೇ ಹೇಳ್ಬೋದು ಕೂಡ. ತುಂಬಾ ಚೆನ್ನಾಗಿದೆ. ಯಾರು ಇಲ್ಲಿ ಸುತ್ತಮುತ್ತ ಲೈಕ್ ಮಲ್ಲೇಶ್ವರಂ ಮತ್ತು ಇಲ್ಲಿ ಸಿಟಿ ಒಳಗಡೆ ಇದ್ದೀರೋ ಒಂದು ಸತಿ ಭೇಟಿ ಮಾಡಿ, ನಿಮಗೆ ಎಷ್ಟು ಪಾಸಿಟಿವ್ ಫೀಲ್ ಬರುತ್ತೆ ಅಂತ. ಅಂದರೆ ಲೈಕ್ ಹೆಂಗೆ ಅಂತಂದರೆ ಆದಿಶಕ್ತಿ ಅಂತಂದರೆ ಅನಿಸುತ್ತಲ್ವಾ ಎಷ್ಟು ಪವರ್ಫುಲ್ ಅಂತ. ಸೊ ಇದ್ರ ಸುತ್ತ ಅಕ್ಕಪಕ್ಕ ಇದು ಕಾಡುಮಲ್ಲೇಶ್ವರ ದೇವಸ್ಥಾನ ಇದೆ. ಕಾಡುಮಲ್ಲೇಶ್ವರ ದೇವಸ್ಥಾನದ ಹತ್ರನೇ ಇದು ಬರೋದು. ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಎದುರುಗಡೆ ದಕ್ಷಿಣ ನಂದಿ ಕೂಡ ಇದೆ. ನಾನು ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು.